ಪ್ರವಾಸಕ್ಕಾಗಿ ಹೊರ ತೆರಳುವ ಶಿವಮೊಗ್ಗ ನಿವಾಸಿಗಳೇ, ಇನ್ನು ಮುಂದೆ ನಿಮ್ಮ ಮನೆಯ ರಕ್ಷಣಾ ಜವಾಬ್ದಾರಿ ನಮ್ಮದು. ಈ ಮಾಹಿತಿಯನ್ನು ನೀಡಿದವರು ಬೇರೆ ಯಾರೂ ಅಲ್ಲ, ನಮ್ಮ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಬಿ ನಿಖಿಲ್ ರವರು. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಶಿವಮೊಗ್ಗದಲ್ಲಿ ಮನೆ ಕಳ್ಳತನ ಹೆಚ್ಚಳವಾಗುತ್ತಿದ್ದು, ಇದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ LHBS ಅಂದರೆ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ನೂತನ ಸುರಕ್ಷತಾ ಕ್ರಮವನ್ನು ಜಾರಿಗೆ ತರಲಾಗಿದೆ ಎಂದು SP ಬಿ ನಿಖಿಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದರಲ್ಲಿ 3 ಪ್ರಮುಖ ಅಂಶಗಳನ್ನು ಗ್ರಾಹಕರು ಪೊಲೀಸರ ಗಮನಕ್ಕೆ ತರಬೇಕು. ಹೊರಗೆ ಹೋಗುವ ಮತ್ತು ಮರಳಿ ಬರುವ ದಿನಾಂಕ, ಮನೆಯ ವಿಳಾಸ, ಲೊಕೇಶನ್ ಮುಂದೆ ನಿಂತು ಒಂದು ಸೆಲ್ಫಿ. ಇದಿಷ್ಟನ್ನು ಸಹಾಯವಾಣಿ ಸಂಖ್ಯೆ 8277982901ಕ್ಕೆ ಅಪ್ಲೋಡ್ ಮಾಡಿ ಅಥವಾ QR ಕೋಡ್ ಅನ್ನು ಬಳಸಿ ಎಂದು ರಕ್ಷಣಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಅಪರಾಧಗಳನ್ನು ತಪ್ಪಿಸಲು ಸಾಧ್ಯ ಎಂಬ ಕರೆಯನ್ನು ಶಿವಮೊಗ್ಗ ಪೊಲೀಸ್ ಇಲಾಖೆ ನೀಡಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಹೊಸ ಪ್ರಯೋಗನ ಮಾಡ್ತಾ ಇದ್ದೀವಿ. ವಾಟ್ಸ್ಯಾಪ್ ಎಲ್ಲರ ಹತ್ರನೂ ಇದೆ. ವಿ ಕ್ಯಾನ್ ಅಸ್ಯೂಮ್ ದಟ್ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದೆಮ್ ಹ್ಯಾವ್ ವಾಟ್ಸ್ಯಾಪ್ ವಿತ್ ಅಸ್ ಅಂತ. ಈ ವಾಟ್ಸ್ಯಾಪ್ ಮುಖಾಂತರ ಜನರು ನಮಗೆ ಅವರು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ, ಎಸ್ಪೆಷಲಿ ಇವಾಗ ಸಮ್ಮರ್ ಇರೋದ್ರಿಂದ ಎಲ್ಲರೂ ವೆಕೇಷನ್ಸ್ಗೆ ಹೋಗೋದು ಅಥವಾ ಮದುವೆಗಳಿಗೆ ಹೋಗೋದು ಅಥವಾ ಅವರ ರಿಲೇಟಿವ್ಸ್ ಮನೆಗೆ ಹೋಗೋದು, ಜಾತ್ರೆಗಳಿಗೆ ಹೋಗೋದು ಹೆಚ್ಚಿರುತ್ತೆ. ಸೊ ಅವರು ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಹೇಳಿದ್ರೆ ಅಕ್ಕಪಕ್ಕ ಮನೆಯವ್ರಿಗಷ್ಟೇ ಹೇಳಿಬಿಟ್ಟು ಹೋಗುವ ಒಂದು ಪದ್ಧತಿ ಇರುತ್ತೆ. ಅದನ್ನು ನಮಗೆ ಟ್ರ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಿವಾಸಿಗಳಿಂದಲೇ ನಾವು ಇನ್ಫಾರ್ಮೇಷನನ್ನು ತಗೊಂಡು ಅಲಾಂಗ್ ವಿತ್ ಫೋಟೋ, ಅಲಾಂಗ್ ವಿತ್ ಲೊಕೇಶನ್ನು ಆ್ಯಂಡ್ ಎಷ್ಟು ದಿನ ಅವರು ಇರೋದಿಲ್ಲ ಮನೆಯಲ್ಲಿ, ಈ ಇನ್ಫಾರ್ಮೇಷನನ್ನು ಅವರು ಊರಿಗೆ ಹೋಗಿನ ಮುಂಚೆ, ಊರನ್ನ ಬಿಡೋಕ್ಕಿಂತ ಮುಂಚೆ ನಮಗೆ ನೀಡಿದ್ರೆ ಅದನ್ನು ನಾವು ನಮ್ಮ ಕಂಟ್ರೋಲ್ ರೂಮ್ ಮುಖಾಂತರ ಬರೋ ತನಕ ಮಾನಿಟರ್ ಮಾಡೋದಕ್ಕೆ ಒಂದು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಒಂದು ಹೊಸ ಪ್ರಯೋಗನ ಮಾಡಿದ್ದೀವಿ. ನಾವು ಹೊಸದಾಗಿ ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಶುರು ಮಾಡ್ತಾ ಇದ್ದೀವಿ. ಇದನ್ನು ಇವತ್ತಿಂದನೇ ಪ್ರತಿ ಒಂದು ಸ್ಟೇಷನಲ್ಲೂ ಜಾರಿ ಮಾಡಿದ್ದೀವಿ. ಏನಿಲ್ಲ, ಇದು 3 ವಿಚಾರ ಬೇಕಾಗಿರೋದು ನಮಗೆ. ಯಾವತ್ತು ನೀವು ಇಲ್ಲಿಂದ ಹೋಗ್ತಾ ಇದ್ದೀರಾ, ಯಾವತ್ತು ವಾಪಸ್ ಬರ್ತಾ ಇದ್ದೀರಾ, ಮತ್ತು ನಿಮ್ಮ ಮನೆಯ ವಿಳಾಸ ಮತ್ತು ಲೊಕೇಶನ್. ಅದನ್ನು ನೀವು ವಾಟ್ಸಪ್ಪಲ್ಲಿ ಲೊಕೇಶನ್ ಹಾಕಿದ್ರೂ ನಮಗೆ ಓಕೆ, ನೋ ಪ್ರಾಬ್ಲಮ್. ಇಲ್ಲ ನೀವು ನಮಗೆ ಬರೆದುಬಿಟ್ಟು ಟೈಪ್ ಮಾಡಿ ಹಾಕಿದ್ರೂ ನೋ ಪ್ರಾಬ್ಲಮ್, ಅದನ್ನು ನಮಗೆ ಇಟ್ಕೊತೀವಿ. ಆ್ಯಂಡ್ ಫೈನಲಿ ನೀವು ಮನೆ ಮುಂದೆ ನಿಂತ್ಕೊಂಡು ಇರೋ ಸೆಲ್ಫಿ, ಯಾಕಂದರೆ ನಿಮ್ಮ ಮನೆಯೇ ಅಂತ ನಮಗೊಂದು ಸ್ವಲ್ಪ ಏನಾದರೂ ಒಂದು ವೆರಿಫಿಕೇಷನ್ಗೆ ಬೇಕಾಗುತ್ತೆ. ನಾವು ಈ ಒಂದು ಸೆಲ್ಫಿ ಅದನ್ನು ಕೂಡ ಮಾಡಿದ್ದೀವಿ. ಇಲ್ಲಿ ನಾವು ಸ್ವಲ್ಪ ದಿನದ ನಂತರ ಮತ್ತೊಂದು ಪ್ರಯೋಗ ಕೂಡ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮಲ್ಲಿ CCTVಗಳು ಕೆಲವು ಇದ್ದಾವೆ, ಅವನ್ನು ನಾವು ಬೇಕಿದ್ರೆ ಅಲ್ಲಿ ಹಾಕೋ ವ್ಯವಸ್ಥೆಯನ್ನು, ಯಾಕಂದರೆ ಅವರೇನಾದರೂ ಒಂದು 20 ದಿನಗಟ್ಟಲೆ ಏನಾದರೂ ಮನೆಯಿಂದ ಆಚೆ ಹೋಗೋದು ಇದ್ದರೆ, ಇವಾಗ 1-2 ದಿನ ಅಂದರೆ ನಾವು ಮಾನಿಟರ್ ಮಾಡ್ಬೋದು. 20 ಡೇಸ್, 15 ಡೇಸ್, 1 ಮಂತ್, 2 ಮಂತ್ಸ್ ಏನಾದ್ರು ಆಚೆ ಹೋಗೋದಿದ್ರೆ ನಮ್ಮಲ್ಲೇ CCTV ಇದೆ, ನಮ್ಮಲ್ಲಿ CC ಕ್ಯಾಮ್ರಾಗಳಿದ್ದಾವೆ. ಅವನ್ನು ನಾವು ಫಿಕ್ಸ್ ಮಾಡೋ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದೀವಿ. ಬಟ್ ದಿಸ್ ವಿಲ್ ಓನ್ಲಿ ಬಿ ಡನ್ ಆನ್ ನೀಡ್ ಟು ಬಿ ಬೇಸಿಸ್.